ನಾಗರಾಜ್ ಅವರು ಉತ್ತರ ಕೊಡ್ಲಿ, ಅದಾದ್ಮೇಲೆ ಮಹೇಶ್ ಜಿ ನೀವು ಕೂಡ ಉತ್ತರ ಕೊಡಿರಂತೆ. ಈಗ ಚಿತ್ತಾಪುರದಲ್ಲಿ ನಡೆಯುವ ಪಥಸಂಚಲನಕ್ಕೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಜೀವ ಬೆದರಿಕೆ ಬಂದಿದೆ ಅನ್ನೋ ಕಾರಣಕ್ಕೆ ನಾವು ಕಾನೂನು ಸುವ್ಯವಸ್ಥೆ ಹಾಳಾಗತ್ತೆ, ಹಾಗಾಗಿ ನಿರ್ಬಂಧ ಅನ್ನೋಂಗಿದ್ರೆ ಪ್ರಿಯಾಂಕ್ ಖರ್ಗೆ ಅವರು ಈ ರಾಜ್ಯದ ಸಚಿವರಿದ್ದಾರೆ, ರಾಜ್ಯದ ಉದ್ದಗಲಕ್ಕೂ ಓಡಾಡ್ತಿರ್ತಾರೆ, ಬೆಂಗಳೂರಿನ ಸದಾಶಿವನಗರದಲ್ಲಿ ಅವ್ರ ಮನೆ ಇದೆ, ಎಲ್ಲಾ ಕಡೆ ಬ್ಯಾನ್ ಮಾಡ್ಬೇಕಪ್ಪ RSS ನ. ಹಾಗಾದ್ರೆ ಇಲ್ಲ ಚಿತ್ತಾಪುರದಲ್ಲಿ ಮಾತ್ರ ನಾವು ನಿರ್ಬಂಧ ಹೇರ್ತೀವಿ ಅಂತಂದ್ರೆ ಇದು ಯಾವ ನ್ಯಾಯ ಸರ್? ಹೇಳ್ತೀನಿ ಕೇಳಿ. ಅವರು ಚಿತ್ತಾಪುರದ ಶಾಸಕರಾಗಿದ್ದಾರೆ, ಅಲ್ಲಿಂದ ಮಂತ್ರಿಗಳಾಗಿದ್ದಾರೆ, ರಾಜ್ಯದ ಮಂತ್ರಿಗಳಾಗಿದ್ದಾರೆ. ಅವ್ರು ಹೋಗಿದ ಕಡೆ ಕೂಡ ಎಲ್ಲೆಲ್ಲಿ ಅವ್ರಿಗೆ ಅನುಮಾನ ಇದೆ ಅಲ್ಲೆಲ್ಲೂ ಕೂಡ ಏನೋ ಇಂಟೆಲಿಜೆನ್ಸ್ ಇದ್ರೆ ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟೇ ಕೊಡ್ತಾರೆ. ಈಗ ಒಂಥರ ತಗೊಳ್ಬೇಕಾಗ್ತದೆ. ಅಲ್ಲಿ ಮಾತ್ರ ಬ್ಯಾನ್ ಅಂತೇಳಿ ಬ್ಯಾನ್ ಬಗ್ಗೆ ಮಾತಾಡೇ ಇಲ್ಲ, RSS ಬಗ್ಗೆ ಮಾತಾಡೇ ಇಲ್ಲ. ಇಡೀ ರಾಜ್ಯದಲ್ಲಿ ಪಥಸಂಚಲನ ಯಾರೇ ಮಾಡಿದ್ರು ಕೂಡ ಅದು ಇವ್ರ ಸಂಘಟನೆ ಇರಲಿ, ಅವ್ರ ಸಂಘಟನೆ ಇರಲಿ, ಅವ್ರ ಸಂಘಟನೆಯಲ್ಲಿ ಎಲ್ಲರಿಗೂ ಕೂಡ ಕಾನೂನು ಒಂದೇ. ರಾಜ್ಯದ ಎಲ್ಲಾ ಕಡೆ ಇದನ್ನೇನ ಪಾಲಿಸ್ತೀವಿ, ಚಿತ್ತಾಪುರಕ್ಕೆ ಸೀಮಿತವಾಗಿ ಮಾತಾಡ್ತಾ ಇಲ್ಲ. ಈಗ ಚಿತ್ತಾಪುರದ ಅವರು ಬೇಕಂತೇಳಿ ಅದರ ಸವಾಲಾಗಿ ಸ್ವೀಕಾರ ಮಾಡಿ ಸರ್ಕಾರ ಈ ತೀರಿ ಕಾನೂನು ತಂದ್ರೆ ನಾವು ಕಾನೂನನ್ನ ಮೀರಿ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಅವರು ಪಥಸಂಚಲನ ಮಾಡಲಿಕ್ಕೆ ಎಲ್ಲ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಜನಗಳನ್ನ ಒಗ್ಗೂಡಿಸಕ್ಕಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮಾಡಿ ಅಲ್ಲಿ ಲಾ ಅಂಡ್ ಆರ್ಡರ್ನ ಏನಾದ್ರೂ ಮಾಡಿ ದಿಕ್ ತಪ್ಪಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ದೇರ್ ಇಸ್ ಇಂಟೆಲಿಜೆನ್ಸ್ ರಿಪೋರ್ಟ್ ಟು ದ ಪೊಲೀಸ್ ಅಂಡ್ ಲೋಕಲ್ ಪೀಪಲ್ ದೇರ್. ಹಾಗಾಗಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಮುಂಜಾಗ್ರತಾ ಕ್ರಮವಾಗಿ ಆ ಆರ್ಗನೈಸೇಷನ್ ಬೇರೆ ಆರ್ಗನೈಸೇಷನ್ ಏನ್ ಕೇಳ್ತಾ ಇದ್ದಾರೋ ಅವರು ಲಾಠಿ ಇಟ್ಕೊಂಡು ಬರ್ತೀವಿ, ನಾವು ಬಂದೂಕು ಇಟ್ಕೊಂಡು ಬರ್ತೀವಿ ಅಂತ ಹೇಳ್ತಾ ಇರಬೇಕಾದ್ರೆ ನಮ್ಮ ರಾಜ್ಯ ಇದಕ್ಕೆಲ್ಲ ಸರಿ ಹೊಂದ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಇದು ಕುವೆಂಪು ಕಂಡಂತ ನಾಡು, ಶಾಂತಿ ಸುವ್ಯವಸ್ಥೆ ಮತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥದ್ದಕ್ಕೆ ಬೆಂಕಿ ಹಚ್ಚೋ ಕೆಲಸ ಮಾಡಬಾರ್ದು ಅಂತೇಳಿ ಯಾವುದೇ ಸಂಘಟನೆ ಹೆಸರು ನಾನು ಹೇಳ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ನಾವು ಮುಂಜಾಗ್ರತಾ ಕ್ರಮವಾಗಿ ನಾವು ಪರ್ಮಿಷನ್ ಕೊಡಬೇಕಂದ್ರೆ ಇನ್ನೂ ಕೂಡ ಸಮಯ ಬೇಕು ಅಂತ ಕೇಳ್ತಾ ಇರ್ತಕ್ಕಂಥ. ವಿ ಹ್ಯಾವ್ ನಾಟ್ ಇವನ್ ರಿಜೆಕ್ಟೆಡ್, ವಿ ಹ್ಯಾವ್ ನಾಟ್ ಇವನ್ ಸೆಡ್ ದ ವರ್ಡ್ ಕಾಲ್ಡ್ RSS ಬಗ್ಗೆ. ನಾವು ಕೂಡ ಹಿಂದೂಗಳು ಸ್ವಾಮಿ, ನೀವು ಒಬ್ಬರೇ RSS ಹೇಳ್ಕೊಂಡು ನಿಮ್ಗೆ ಏನೋ ತಾಕತ್ತಿದ್ರೆ RSS ನ ಬಿಟ್ಟು ರಾಜಕಾರಣ ಮಾಡಿ, ಹಿಂದುತ್ವನ ಬಿಟ್ಟು ರಾಜಕೀಯ ಮಾಡಿ, ಅದನ್ನ ಬಿಟ್ಟುಬಿಟ್ಟು ಹಿಂದೂ ಧರ್ಮ ತಗೊಂಡು ಧರ್ಮಾದ ರಾಜಕಾರಣ ಮಾಡಿದ್ರೆ ನಾಚಿಕೆ ಕೇಳಿ ನಿಮ್ಗೆ. RSS ಅಂತ ಹೇಳಿ ಹಿಂದೂಗಳಿಗೆ ಅವಮಾನ ಮಾಡ್ತಾ ಇರ್ತಕ್ಕಂಥವ್ರು ನೀವು. ನಾವು ಹಿಂದೂಗಳು ಸ್ವಾಮಿ, ಎಲ್ಲರನ್ನು ಪ್ರೀತಿ ಮಾಡತಕ್ಕಂಥಗಳು, ಸರ್ವೋ ಜನ ಸುಖಿನೋ ಭವನ ಅಂತ ಹೇಳ್ತಕ್ಕಂಥವ್ರು ನಾವು. ಅದಕ್ಕೋಸ್ಕರ ಕಾನೂನು ಪರಿಪಾಲನೆಗೋಸ್ಕರ ಗೌರವ ಕೊಡ್ತಾ ಇರ್ತಕ್ಕಂಥವ್ರು ನಾವು. ನೀವು ಕೂಡ ಕೋರ್ಟು ನ್ಯಾಯಾಲಯಗಳು ಹೇಳಿದಂತ ಕಾನೂನುಗಳು ಮತ್ತು ಸಂವಿಧಾನ ಹೇಳಿದ ವಿಚಾರಗಳಿಗೆ ಅನುಗುಣವಾಗಿ ಕೆಲಸ ಮಾಡಿದಾದ್ರೆ ನಾವು ಖಂಡಿತವಾಗ್ಲೂ ಒಪ್ತೇವೆ ಹೊರತು ನೀವು ಈ ತರ ಮಾಡಿಕೊಂಡು ಪೊಲರೈಸ್ ಮಾಡಿಕೊಂಡು ಆ ಕ್ಷೇತ್ರದಲ್ಲಿ ಏನಾದ್ರೂ ಮಾಡಿ ಸಂಘಟನೆ ಮಾಡಿ ಅವ್ರನ್ನ ಸೋಲ್ಸ್ಬೇಕು, ಅವ್ರನ್ನ ಜೀವ ತೆಗಿಬೇಕು ಅಂತ ಪ್ಲಾನ್ ಮಾಡಿದ್ದೆ ಆದ್ರೆ ನಾವು ಕಣ್ಣು ಮುಚ್ಕೊಂಡು ಕುತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಾತು ಹೇಳಿದಕ್ಕೆ ಇದೆಲ್ಲ ನಡೀತಾ ಇರೋ ಚಿತ್ತಾಪುರದಲ್ಲಿ. ನೀವು ಹೇಳಿದ್ರಲ್ಲೇ ಅನುಮಾನವನ್ನ ನಾನು ಮಹೇಶ್ ಅವ್ರ ಹತ್ರ ಕೂಡ ಪ್ರಶ್ನೆಯಾಗಿ ಮಾಡ್ತೀನಿ. ಸರ್, ನೀವೇ ಹೇಳಿದ್ದು ಏನು ಅಂತಂದ್ರೆ ನಾವು ಸವಾಲ್ ಹಾಕೊಂಡು ಮಾಡ್ತೀವಿ, ರಾಜ್ಯಾದ್ಯಂತ ಜನರನ್ನ ಕರ್ಕೊಂಡ್ಬಂದು ಅಲ್ಲಿ ನಾವು ಪಥಸಂಚಲನ ಮಾಡ್ತೀವಿ ಅಂತ ಹೇಳಿ ಚಾಲೆಂಜ್ ಹಾಕಿದ್ದಾರೆ. ನಾಳೆ ದಿನ ಜೀವಕ್ಕೆ ಅಪಾಯ ಆದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ನೀವೇ ಹೇಳಿದ ಮಾತುಗಳು. ಬಟ್ ಇದರಲ್ಲಿ ಕೋರ್ಟಿಗೆ ಕೊಟ್ಟಿರೋ ಪತ್ರದಲ್ಲಿ ಕೇವಲ ಪ್ರಿಯಾಂಕಾ ಖರ್ಗೆ ಅವರಲ್ಲ, ಕಾನೂನು ಗಲಾಟೆ ಆದ್ರೆ ಅಲ್ಲಿರ್ತಕ್ಕಂತ ದೀನ ದಲಿತರು ಬ್ಯಾಕ್ವರ್ಡ್ ಕ್ಲಾಸ್ ಕರ್ಕೊಂಡ್ ಬಂದು ಬೀದಿಯಲ್ಲಿ ನಿಲ್ಲಿಸ್ತಾರೆ. ಇವರೆಲ್ಲ ಯಾರು ಕೂಡ ಮೇಲ್ವರ್ಗದಲ್ಲಿ ಇರ್ತಕ್ಕಂಥವ್ರು, ಯಾರು ಲೀಡರ್ಶಿಪ್ ಅವ್ರು ಯಾರು ಕೂಡ ಬರೋದಿಲ್ಲ. ಅಲ್ಲೇ ಇರ್ತಕ್ಕಂಥ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು, ಹಿಂದುಳಿದವರು ಅವರ ಬಂದು ಮುಂದೆ ಯಾರು ಹಿಂದುಳಿದ್ರು, ಯಾರು ದಲಿತರು ಇರ್ತಾರೋ, ಯಾರು ಆರ್ಥಿಕ ಹಿಂದುಳಿದ್ರು ಅವ್ರನ್ನ ಬಲಿ ವಾಯ್ಸ್ ಮಾತ್ರ ಜಗದೀಶ್ ಸರ್ ವಾಯ್ಸ್ ಹೋಗ್ತಿಲ್ಲ. ನಿಮ್ ಸಮಯ ಬಂದಾಗ ಉತ್ತರ ಕೊಡಿರಂತೆ. ನಾಗರಾಜ್ ಯಾದವ್ ಅವರೇ, ನೀವೇನಂದ್ರಿ ಕಾನೂನಿಗೆ ಈಗ ನಿರ್ಬಂಧ ಅಂದ್ರೂ ಕೂಡ ಸವಾಲ್ ಹಾಕೋ ರೀತಿಯಲ್ಲಿ ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಕಾನೂನಿಗೆ ಸವಾಲ್ ಮಾಡ್ತಕ್ಕಂಥ ವಿಚಾರಗಳನ್ನು ಒಪ್ಕೊಳ್ಳೋದಿಲ್ಲ. ಆಯ್ತು, ಅಲ್ಲಿಗೆ ಮಹೇಶ್ ಅವರೇ, ನನ್ನ ಹತ್ರ ಇವತ್ತು ಕೋರ್ಟ್ಗೆ ಸಬ್ಮಿಟ್ ಮಾಡಿದ ಅನೆಕ್ಷರ್ ಜೆ ಇದೆ. ಅದ್ರಲ್ಲಿ ಕ್ಲಿಯರ್ ಆಗಿ ಬರೆಯಲಾಗಿದೆ, ರಾಜ್ಯಾದ್ಯಂತ ನಾವು ಜನರನ್ನ ಕರಿತಿಲ್ಲಪ್ಪ, 500 ರಿಂದ 600 ಜನ, ಅದರಲ್ಲಿ ಕೇವಲ 50 ಜನ ಚಿತ್ತಾಪುರದ ಹೊರಗಿನವರು. ಈಗ ರಾಜ್ಯಾದ್ಯಂತ ಜನರು ಬನ್ನಿ. ಮಹೇಶ್ ಅವ್ರ ಸಮಯ ನನ್ನ ಪ್ರಶ್ನೆ ಕಂಪ್ಲೀಟ್ ಆಗಿಲ್ಲ. ಯು ಹ್ಯಾವ್ ಟು ಲಿಸನ್, ಯು ಹ್ಯಾವ್ ಟು ಲಿಸನ್. ಆಡಿಯೋ ಮಹೇಶ್ ಅವ್ರದ್ದು ಮಾತ್ರ ಆನ್ ಏರ್, ಮಹೇಶ್ ಅವ್ರ ಮಾತ್ರ ಸ್ಕ್ರೀನ್ ಅಲ್ಲಿ, ಅವ್ರದ್ದು ಮಾತ್ರ ಆನ್ ಏರು. ಹೀಗಾಗಿ ಈಗ ರಾಜ್ಯಾದ್ಯಂತ ಜನರನ್ನ ಕರ್ಕೊಂಡ್ಬಂದು ಸವಾಲ್ ರೀತಿಯಲ್ಲಿ ಕಾನೂನು ಬಾಹಿರವಾಗಿ ಮಾಡ್ಲೇಬೇಕು ಅಂತಿದ್ರೆ ಕೋರ್ಟ್ಗೆ ಯಾಕೆ ಹೋಗ್ಬೇಕಾಗಿತ್ತು? 500 ರಿಂದ 600 ಜನ, ಅದ್ರಲ್ಲಿ 50 ಜನ ಮಾತ್ರ ಹೊರಗಿನವರು ಅಂದ ಮೇಲೆ ಇಲ್ಲಿ ದಂಗೆ ಎಪ್ಸೋದು ಅಥವಾ ರಾಜ್ಯಾದ್ಯಂತ ಜನರನ್ನ ಕರ್ಕೊಂಡು ಬರೋದು ಇದು ಎಲ್ಲಿದೆ ಸರ್? ಯಾಕೆ ಇದನ್ನ ಮೆನ್ಷನ್ ಮಾಡ್ಲಿಲ್ಲ RSS ನವರು? ಮಹೇಶ್ ನೀವೇ ಉತ್ತರ. RSS ಅಲ್ವಲ್ಲ,
ಅದು ಅವ್ರು ಹೇಳಿ ಸರ್. ಬಿಜೆಪಿ ಅವ್ರು ಹೇಳಿ ಸರ್, ಅವ್ರು ಹೇಳಿ. ಒಂದು ಬಹಳ ಸ್ಪಷ್ಟವಾಗಿದ್ದೀನಿ. ನಮ್ಮ ನಾಗರಾಜ್ ಫಸ್ಟ್ ನಾ ಸ್ವಯಂ ಸೇವಕ, ಆಮೇಲೆ ಬಿಜೆಪಿ ಶಾಸಕ. ದಟ್ ಇಸ್ ವೆರಿ ಕ್ಲಿಯರ್. ಅದರಲ್ಲಿ ಇದು ಸ್ಪಷ್ಟತೆ ನನಗೆ ಗೊತ್ತಿಲ್ವಲ್ಲ. ಎರಡನೇದು, ನಾಗರಾಜ್ ಯಾದವ್ ಅವರು ಇವರ್ ವೆರಿ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಲೀಡರ್. ಐ ರೆಸ್ಪೆಕ್ಟ್ ಯು ವೆರಿ. ಒನ್ ಸೆಕೆಂಡ್ ನಾಗರಾಜ್ ಅವರು, 1 second. ಯು ಆರ್ ವೆರಿ ಸೀನಿಯರ್ ಲೀಡರ್. ಐ ರೆಸ್ಪೆಕ್ಟ್ ಯು 100%. ದೇರ್ ಇಸ್ ನೋ ಎನಿ ಡೌಟ್ ಅಬೌಟ್ ಇಟ್. ಐ ಡೂ ರೆಸ್ಪೆಕ್ಟ್ ಯು. ಡಿಬೇಟ್ ನಡೆದಾಗ ಅನ್ನೆಸೆಸರಿ ನಾವೇನಾದ್ರು ಒದರಾಡು ಏನೋ ವಿಷಯಗಳನ್ನ ವಿಷಯಾಂತರ ಮಾಡೋದು, ಬದಲಾವಣೆ, ಜಸ್ಟ್ ನಾಗರಾಜ್ ಅವರೇ, ಮಾಡೋದ್ರಿಂದ ದೇರ್ ಇಸ್ ನೋ ಎನಿ ಸೊಲ್ಯೂಷನ್ಸ್. ಇಫ್ ಯು ವಾಂಟ್ ಟು ಡಿಬೇಟ್ ಇಟ್. ಇನ್ನೂ ಒಂದು ಸ್ಮಿತಾ ಅವ್ರು ರಿಕ್ವೆಸ್ಟ್ ಮಾಡೋದು, ಇನ್ನೂ 1 ಗಂಟೆ ಹೆಚ್ಚಿಗೆ ಮಾಡೋಣ ಅಂತ ಹೇಳೋನು, ರಿಕ್ವೆಸ್ಟ್ ಮಾಡ್ಕೊಂಡು ಇನ್ನೂ 1 ಗಂಟೆ ಚರ್ಚೆ ಮಾಡೋಣ, ಪ್ರಶ್ನೆ ಇಲ್ಲ. ಬಟ್ ಒಂದು ಸ್ಪಷ್ಟತೆ ಇರಲಿ. ಇವತ್ತು ಇಡೀ ಕರ್ನಾಟಕದಾದ್ಯಂತಲ್ಲ, ಇಡೀ ದೇಶ, 1 minute, ಇಡೀ ದೇಶಾದ್ಯಂತ ಬಹಳ ಅದ್ಭುತವಾಗಿರ್ತಕ್ಕಂಥ ಸಂಚಲನಗಳು ನಡೆದಿದ್ದಾವೆ. ಎಲ್ಲಾದರೂ ಏನಾದರೂ ಘಟನೆ ಆಯ್ತಾ? ಇಲ್ಲ. ಕರ್ನಾಟಕದಲ್ಲಿ ಎಷ್ಟು ಸಂಚಲನಗಳು ನಡೆದಿದ್ದಾವೆ ಇವತ್ತು? 10,000 ಬರೀ ಹುಬ್ಳಿಯಲ್ಲಿ ಆಯಿತು. ಯಾರು ಪರಸ್ಥಳದವ್ರು ಬರಲಿಲ್ಲ ರೀ. ನಮಗೆ ಧಾರವಾಡದವ್ರು ಯಾರು ಬರಲಿಲ್ಲ. ಹುಬ್ಳಿಯಲ್ಲಿ ಇದ್ದವರೇ ಹುಬ್ಳಿಯಲ್ಲಿ ಸಂಚಲನ ಮಾಡ್ತಾರ, ಚಿತ್ತಾಪುರದವ್ರು ಇದ್ದವರು ಚಿತ್ತಾಪುರದವ್ರು ಮಾಡ್ತಾರೆ. ಯಾರು ಹೋಗೋ ಅವಶ್ಯಕತೆ ಇಲ್ಲ. ವೈ ಯು ಆರ್ ಎನ್ಕರೇಜಿಂಗ್? ನೀವು ಯಾರೋ ಮಾಡ್ತಾರ ಅಂತಕ್ಕಂಥದ್ದನ್ನ ಮೊದಲು ತಲೆಯಿಂದ ತೆಗೆದು ಹಾಕ್ರಿ. ಯಾರು ನಮಗೆ ಅವಶ್ಯಕತೆ ಇಲ್ಲ. ನಮಗೆ ಪ್ರತಿಯೊಂದು ಊರಲ್ಲಿ ಸ್ವಯಂ ಸೇವಕರಿದ್ದಾರೆ, ಅವರೇ ಸಂಚಲನ ಮಾಡ್ತಾರೆ. ಇನ್ನೊಬ್ಬರು ಕರ್ಕೊಂಡು ಹೋಗಿ ಮಾಡುವಂಥ ಅವಶ್ಯಕತೆ ಸಂಘಕ್ಕೆ ಇಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ಅದು ಅರ್ಥ ಮಾಡ್ಕೋಬೇಕನ್ನೋಂಥ ವಿನಂತಿಯನ್ನು ಮಾಡ್ತೇನೆ. ಎರಡನೇದು, ತಾವು ಜಾತಿ ಬಗ್ಗೆ ಮಾತಾಡಕ್ಕೆ ಹೋದ್ರಿ ಮತ್ತು ಅಂಬೇಡ್ಕರ್ ಬಗ್ಗೆ ಕೂಡ ಮಾತಾಡುವಂಥ ಪ್ರಯತ್ನ ಮಾಡಿದ್ರಿ. ನಾನು ಹೇಳ್ತೇನೆ, ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಅಧಿಕಾರವನ್ನು ಕೊಟ್ಟಿದ್ದಾರೆ. ಆ ಅಧಿಕಾರದ ಅಡಿಯಲ್ಲೇ ಎಲ್ಲೂ ಕೂಡ ಕೆಲಸಗಳು ಸಾಗುವಂಥದ್ದಾಗತ್ತೆ. ಆದರೆ ತಾವೆಲ್ಲರೂ ಕೂಡ ಇವತ್ತು ಅಂಬೇಡ್ಕರ್ ಅವ್ರಿಗೆ ಏನು ಮಾಡಿದ್ದೀರಿ ಅನ್ನೋದನ್ನ ಒಂದ್ಸಲ ಎದಿ ಮೇಲೆ ಕೈ ಇಟ್ಟು ಹೇಳ್ರಿ ನೀವು. ಯಾವ ಅಂಬೇಡ್ಕರ್ ಅವ್ರ ಸಂವಿಧಾನ ಬರೆದಿರ್ತಕ್ಕಂಥ ಮಹಾನ್ ನಾಯಕರಿದಾರ, ಅವ್ರಿಗೆ ಮೋಸ ಮಾಡಿದವ್ರು ಯಾರು ಇವತ್ತ? ಅವ್ರ ಮಂತ್ರಿ ಮಾಡಿದವ್ರು ಯಾರು? ಪ್ರಧಾನಮಂತ್ರಿ ಇದ್ರು ಅವ್ರ ಮಂತ್ರಿ ಮಾಡಬೇಕಾ? ಈ ದೇಶದ ಕಾನೂನು ಮಂತ್ರಿ ಮಾಡಿದವರು ಯಾರು? ಇದೇ ಕಾಂಗ್ರೆಸ್ ಪಕ್ಷನ ಮರಿಬೇಡ್ರಿ ನೀವು. ಎಲ್ಲ ಕಾಂಗ್ರೆಸ್. ಯಾದವ್, ನಾನು ಹೇಳಿದ್ದೀನಿ, ಯು ಶುಡ್ ನಾಟ್ ಇಂಟರಪ್ಟ್ ಮಾಡಬೇಡಿ. ನೋಡಿ, ನೀವು ವಿಷಯ ನಾವು ಏನಾದ್ರೂ RSS ಗೆ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದೀವಾ? ನಾವು ನಿಷೇಧ ಮಾಡ್ತೀವಿ ಅಂತ ಹೇಳಿದೀವಾ? Why are you talking like that? 1 ನಿಮಿಷ ಅವ್ರಿಗೆ ನೋಡಿ, ಬಿಟ್ಬಿಟ್ರೆ ಒಂದ್ ಸರ್, 2 ಸೆಕೆಂಡ್. ನಿಮಿಷ ನೀವು ಮಾತಾಡಿ. ನಾಗರಾಜ್ ಅವರೇ, ಲೆಟ್ ಹಿಮ್ ಕಂಪ್ಲೀಟ್. ನಾಗರಾಜ್ ಅವರೇ, ನಾನು ಬಹಳ ಸ್ಪಷ್ಟವಾಗಿ ಹೇಳಕತ್ತೀನಿ. ನೋಡಿ ನಾಗರಾಜ್ ಅವರೇ, ನೋಡಿ, ಯಾರು ಕೂಡ ಮಾಡೋರು ಅವ್ರವ್ರು ಎಲ್ಲರ ಸಂವಿಧಾನದ ಅಡಿಯಲ್ಲೇ ಮಾಡ್ತಾರೆ. ಯಾರು ಸಂವಿಧಾನವನ್ನು ಬಿಟ್ಟು ಮಾಡುವಂಥ ಪ್ರಶ್ನೆ ಇಲ್ಲ. ಎಲ್ಲರೂ ಅಲ್ಲಿ ಇರ್ತಕ್ಕಂಥ ನ್ಯಾಯಾಲಯದ ಅಡಿಯಲ್ಲಿ ಏನು ಮಾಡಬೇಕು ಆ ಕೆಲಸವನ್ನು ಮಾಡುವಂಥದ್ದಾಗತ್ತೆ. ಸಂಘ ಯಾವುದೋ ಸರ್ಕಾರದ ವಿರುದ್ಧ ಹಾಕಿ ಇನ್ನೊಂದು ವಿರುದ್ಧ ಹಾಕೊಂಡು ಮಾಡುವಂಥ ನಾವು ಪ್ರಯತ್ನ ಮಾಡಿಲ್ಲ, ಮಾಡುವಂಥ ಅವಶ್ಯಕತೆನಿಲ್ಲ. ಆಮೇಲೆ ನಾನು ಹೇಳೋದಷ್ಟೇ, ಇವತ್ತು ಕೇವಲ ಚಿತ್ತಾಪುರ ಯಾಕಾಯ್ತು ಹಾಗಾದ್ರೆ ಕರ್ನಾಟಕದಲ್ಲಿ? ವೈ ಅನ್ನುವಂಥದ್ದನ್ನ ಸ್ಪಷ್ಟೀಕರಣ ಇವತ್ತಿರೋನಿಗೆ ಬರ್ತಾ ಇಲ್ಲ. ಉಳಿದ ನಿಮ್ಮ ಹಾಗಾದ್ರೆ ಮಂತ್ರಿಮಂಡಲದಲ್ಲಿ ಇರ್ತಕ್ಕಂಥ ಮಂತ್ರಿಗಳಿದ್ದಾರ, ಇಡೀ ರಾಜ್ಯದಲ್ಲಿ ಮಂತ್ರಿಗಳು ಬೇರೆ ಬೇರೆ ಜಿಲ್ಲೆಯಲ್ಲಿದ್ದಾರ, ಅಲ್ಲಿ ಯಾಕೆ ಇಶ್ಯೂ ಆಗ್ಲಿಲ್ಲ? ಇದು ಕೇವಲ ಚಿತ್ತಾಪುರ, ಗುಲ್ಬರ್ಗ ಕೈ ಯಾಕೆ ಇಶ್ಯೂ ಬಂತು? ಗುಲ್ಬರ್ಗ ಜಿಲ್ಲೆಯಲ್ಲಿ ಉಳಿದ ಕಡೆ ಇವತ್ತು ಸಂಚಲನ ನಡೆದಿಲ್ವಾ? ಅಲ್ಲಿನೂ ಕೂಡ ಸಂಚಲನ ನಡೆದಿದೆ. ಹೀಗಾಗಿ ಅಲ್ಲಿನೂ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಉದ್ಭವ ಆಗುದಿಲ್ಲ. ನೋಡಿ ನಾಗರಾಜ್ ಯಾದವ್, ನಾ ಹೇಳುದು 45 ನಿಮಿಷದ ಸಂಚಲನಕ್ಕೆ ನೀವು ಇಷ್ಟೆಲ್ಲ ರಂಪಾಟ ಮಾಡಿದ್ರಲ್ಲ, ಇದೇನು ಲಾಜಿಕ್ ಅನ್ನುವಂಥದ್ದನ್ನು ಕೂಡ ಯಕ್ಷ ಪ್ರಶ್ನೆ ನಿಮ್ಗೆ ಕಾಡ್ತಾ ಇದೆ.